ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಬೆಂಚ್ ಬೂಸ್ಟರ್ಸ್. ನಾನು ನಿಮ್ಮ ನಯನ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿ ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹಾಗೆ ನಮ್ಮ ಎಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಇನ್ ಕೇಸ್ ನೋಡಿಲ್ಲ ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ದಯವಿಟ್ಟು ಅದನ್ನು ನೋಡಿಕೊಂಡು ಈ ಕ್ಲಾಸ್ಗೆ ಬನ್ನಿ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾರಾದರೂ ನಮ್ಮ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಅವರು ದಯವಿಟ್ಟು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಪ್ರೋತ್ಸಾಹಿಸಿ. ಈಗ ಕ್ಲಾಸಿಗೆ ಬರೋಣ. ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನಾವು ಟೋಟಲ್ 4 ಕ್ಲಾಸಸ್ ಆಗಿದೆ ರಿಯಲ್ ನಂಬರ್ಸಲ್ಲಿ. ಫಸ್ಟ್ ಕ್ಲಾಸಲ್ಲಿ ಬೇಸಿಕ್ ಇಂಟ್ರೊಡಕ್ಷನ್ ಆಗಿದೆ, ಸೆಕೆಂಡ್ ಕ್ಲಾಸಲ್ಲಿ ಎಕ್ಸಾಂಪಲ್ಸ್ ಆಗಿದೆ, ನೆಕ್ಸ್ಟ್ ಥರ್ಡ್ ಕ್ಲಾಸಲ್ಲಿ ಎಕ್ಸಾಂಪಲ್ಸ್ ರಿಲೇಟೆಡ್ ಎಕ್ಸಸೈಸ್. ಫಸ್ಟ್ ಕ್ಲಾಸು ಬೇಸಿಕ್ ಇಂಟ್ರೊಡಕ್ಷನ್, ಸೆಕೆಂಡ್ ಕ್ಲಾಸ್ ಎಕ್ಸಾಂಪಲ್ಸ್ ಕವರ್ ಆಗಿದೆ, ಥರ್ಡ್ ಕ್ಲಾಸಲ್ಲಿ ಎಕ್ಸಸೈಸ್ 1.1ನಲ್ಲಿ 3 ಮೇನ್ಸ್ ಆಗಿದೆ. ನೆಕ್ಸ್ಟ್ ಫೋರ್ತ್ ಕ್ಲಾಸಲ್ಲಿ 4th, 5th, 6th, 7th ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ. ಇವತ್ತಿನ ಕ್ಲಾಸಲ್ಲಿ ಏನಪ್ಪ ನೋಡೋಣ ಅಂತ ಹೇಳಿದ್ರೆ, ವಿ ನೀಡ್ ಟು ಪ್ರೂವ್ ದಟ್ √2 ಈಸ್ ಅ ಇರ್ರಾಷನಲ್ ನಂಬರ್. ಬಿಫೋರ್ ಸ್ಟಾರ್ಟಿಂಗ್ ಅವರ್ ಪ್ರೂಫ್, ಇರ್ರಾಷನಲ್ ನಂಬರ್ ಅಂದ್ರೆ ಏನು, ರಾಷನಲ್ ನಂಬರ್ ಅಂದ್ರೆ ಏನಂತ ನೋಡೋಣ. ಆಲ್ರೆಡಿ ವಿ ಹ್ಯಾವ್ learnt in our previous classes and what you mean by rational number. We'll see what you mean by rational number once again. Rational number ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಯಾವ ನಂಬರ್ನ p/q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರುತ್ತೋ ಅಂತ ನಂಬರ್ಸ್ ಏನಂತ ಕರಿತೀವಿ, ರಾಷನಲ್ ನಂಬರ್ಸ್. Which number we can express in the form of p/q, those numbers are called as rational numbers. p/q here q not equals to 0, q ಏನಾಗಬಾರ್ದು, 0 ಆಗಬಾರ್ದು. q ಏನಾದ್ರೂ 0 ಆಯ್ತು ಅಂತ ಹೇಳಿದ್ರೆ ಎನಿಥಿಂಗ್ ಬೈ 0 ವಿಲ್ ಬಿಕಮ್ 0 ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 1/0 ಇಟ್ ವಿಲ್ ಬಿಕಮ್ 0. 0 ಆಗುತ್ತೆ. ಅದಕ್ಕೋಸ್ಕರ ಏನ್ ಹೇಳಿದ್ದಾರೆ, ಡಿನಾಮಿನೇಟರ್ ನಾಟ್ ಈಕ್ವಲ್ಸ್ ಟು 0. ಅಂಡ್ ವಾಟ್ ಅಬೌಟ್ p and q? p and q ಆರ್ ಕೋಪ್ರೈಮ್ಸ್. p and q ಏನಾಗಿರ್ಬೇಕು, ಕೋಪ್ರೈಮ್ಸ್ ಆಗಿರ್ಬೇಕು. ಕೋಪ್ರೈಮ್ಸ್ ಅಂತಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಯಾವ್ದಾದ್ರು 2 ನಂಬರ್ ನಾವು ತಗೊಂಡ್ರೆ ಅವನ್ನ ಕೋಪ್ರೈಮ್ಸ್ ಅಂತ ಹೇಳ್ಬೇಕು ಅಂದ್ರೆ, ಇಲ್ಲಿ ತಗೊಂಡಿರ್ತಕ್ಕಂಥ ನಂಬರ್ಸು ಓನ್ಲಿ ಆ 2 ನಂಬರ್ಸು ಒಂದೇ ನಂಬರ್ ಇಂದ ಅಂದ್ರೆ 1 ಇಂದ ಮಾತ್ರ ಡಿವೈಡ್ ಆಗ್ಬೇಕು. ನಥಿಂಗ್ ಬಟ್ 1 ಈಸ್ ದ ಕಾಮನ್ ಫ್ಯಾಕ್ಟರ್ ಫಾರ್ ದೋಸ್ 2 ನಂಬರ್ಸ್. ಫಾರ್ ಎಕ್ಸಾಂಪಲ್ ಈ 2, 3 ತಗೊಂಡಿದ್ದಲ್ಲ, ಇಲ್ಲಿರ್ತಕ್ಕಂಥ 2, 3 1 ಇಂದ ಬಿಟ್ರೆ ಬೇರೆ ಯಾವುದೇ ಒಂದೇ ಒಂದು ನಂಬರ್ ಇಂದ ಡಿವೈಡ್ ಆಗಲ್ಲ. ಓನ್ಲಿ 1 ಇಂದ ಮಾತ್ರ ಈ 2 and 3 2 ನಂಬರ್ಸ್ ಡಿವೈಡ್ ಆಗುತ್ತೆ. ಆದ್ರಿಂದ ವಿ ಕ್ಯಾನ್ ಕಾಲ್ ದೀಸ್ 2, 3 ಆರ್ ದ ಕೋಪ್ರೈಮ್ಸ್. 5, 7, 9, 7 we can call these numbers as coprimes. This is about rational number. Irrational number ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಯಾವ ನಂಬರ್ನ p/q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಲ್ವೋ ಅಂತ ನಂಬರ್ಸ್ ಏನಂತ ಕರಿತೀವಿ, ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಏನಪ್ಪಾ ಅಂತ ಹೇಳಿದ್ರೆ, √2, √3, π ಇವನ್ನೆಲ್ಲ ಅಂತ ಕರಿಬಹುದು, ಇರ್ರಾಷನಲ್ ನಂಬರ್ಸ್ ಅಂತ ಕರಿಬಹುದು. ಆಲ್ರೆಡಿ ನಮಗೆ ಗೊತ್ತಿದೆ √2 ಅಂದ್ರೆ ಏನಂತ, ಇರ್ರಾಷನಲ್ ನಂಬರ್ ಅಂತ ಗೊತ್ತಿದೆ. ಬಟ್ ಅದನ್ನ ನಾವಿಲ್ಲಿ ಪ್ರೂಫ್ ಮುಖಾಂತರ ತೋರಿಸ್ಬೇಕು. ಇಲ್ಲಿ ನಮಗೆ ಪ್ರೂಫ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನ್ ಹೇಳಿದ್ದಾರೆ, √2 ಅನ್ನೋದು ಒಂದು ಇರ್ರಾಷನಲ್ ನಂಬರ್ ಅಂತ ಹೇಳಿದ್ದಾರೆ. ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, ಅವ್ರು ಏನ್ ಪ್ರೂವ್ ಮಾಡೋದಕ್ಕೆ ಹೇಳಿದ್ರು ಅದ್ರ ಕಾನ್ವರ್ಸ್ ನ ನಾವು ಅಸಂಪ್ಷನ್ ಮಾಡ್ಕೊಳ್ಳೋಣ. ಅಂದ್ರೆ ಇರ್ರಾಷನಲ್ ನಂಬರ್ ಅಂತ ಹೇಳಿರೋದ್ರಿಂದ ನಾವು ಅದ್ರ ಕಾನ್ವರ್ಸ್ ನಥಿಂಗ್ ಬಟ್ ರಾಷನಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಅಸ್ assume that √2 is an rational number. ಏನಂತ ಅಸ್ಯೂಮ್ ಮಾಡ್ಕೊಂಡಿದೀವಿ, √2 ಅನ್ನೋದನ್ನ ರಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೊಂಡಿದೀವಿ. ಆಲ್ರೆಡಿ ನಮಗೆ ರಾಷನಲ್ ನಂಬರ್ ಅಂತ ಅಂದ್ರೆ ಏನಂತ ಗೊತ್ತಿದೆ. ಯಾವ ನಂಬರ್ನ p/q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರುತ್ತೋ ಅಂತ ನಂಬರ್ಸ್ ಏನಂತ ಕರಿತೀವಿ, ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ಯಾವ್ದು ಕೊಟ್ಟಿರೋದು ರಾಷನಲ್ ನಂಬರ್, √2. √2 ಈಕ್ವಲ್ಸ್ p/q. Here q not equals to 0. ಡಿನಾಮಿನೇಟರ್ ಏನಾಗಿರ್ಬಾರ್ದು, 0 ಆಗಿರ್ಬಾರ್ದು. ಅಂಡ್ p and q ಆರ್ ಕೋಪ್ರೈಮ್ಸ್. p and q ಆರ್ ಕೋಪ್ರೈಮ್ಸ್ ಅಂತ ಹೇಳಿದ್ರೆ, ಕೋಪ್ರೈಮ್ಸ್ ಅಂದ್ರೆ ಓನ್ಲಿ 1 ಕಾಮನ್ ಫ್ಯಾಕ್ಟರ್ ಇರಬೇಕು. 1 is the only one common factor ಫಾರ್
ಪಿ ಅಂಡ್ ಕ್ಯೂ ಒಂದೇ ಒಂದು ಮಾತ್ರ ಕಾಮನ್ ಫ್ಯಾಕ್ಟರ್ ಇತ್ತು ಅಂತಂದ್ರೆ ಅಂತ ನಂಬರ್ಸ್ ಏನಂತ ಕರಿತೀವಿ ಕೋಪ್ರೈಮ್ಸ್. ಇಲ್ಲಿ ಹೇಳಿದೀನಲ್ವಾ. ಸೊ ಲೆಟ್ ಅಸ್ ಅಸ್ಯೂಮ್ √2 is a rational number. rational number ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಬರಿಬಹುದು, p/q ಫಾರ್ಮ್ ಅಲ್ಲಿ ಬರಿತೀವಿ. ಸೊ ಕ್ಯೂ ಏನಾಗಿರ್ಬಾರ್ದು, 0 ಆಗಿರ್ಬಾರ್ದು, ಮತ್ತೆ ಪಿ ಅಂಡ್ ಕ್ಯೂ ಆರ್ ಕೋಪ್ರೈಮ್ಸ್ ಆಗಿರ್ಬೇಕು. ಕೋಪ್ರೈಮ್ಸ್ ಅಂತ ಹೇಳಿದ್ರೆ ಅಲ್ಲಿ ತಗೊಳ್ಳೋ ನಂಬರ್ಸ್ ಏನಾಗಿರ್ಬೇಕು, ಓನ್ಲಿ ಆ ಎರಡು ನಂಬರ್ ಯಾವುದೋ ಒಂದ್ ನಂಬರ್ ಇಂದ ಮಾತ್ರ ಡಿವೈಡ್ ಆಗಿರ್ಬೇಕು. ಅವನೇನಂತ ಕರಿತೀವಿ ಸೊ ಕೋಪ್ರೈಮ್ಸ್. ನಥಿಂಗ್ ಬಟ್ ಫಾರ್ ಎಕ್ಸಾಂಪಲ್ 2,3 1 ಬಿಟ್ಟು ಬೇರೆ ಯಾವ ನಂಬರ್ ಇಂದನೂ ಡಿವೈಡ್ ಆಗಲ್ಲ. ನೆಕ್ಸ್ಟ್ 5,7 9,7 ಲೈಕ್ ದಟ್. ಈಗ ನಮಗೆ ಇಲ್ಲಿ √2 ಇದೆ ಅಲ್ವಾ, ಈ ರೂಟ್ ಹೋಗ್ಬೇಕು. ರೂಟ್ ಹೋಗ್ಬೇಕಂದ್ರೆ ಏನ್ ಮಾಡೋಣ ಅಂತ ಹೇಳಿದ್ರೆ ಸ್ಕ್ವೇರ್ ಆನ್ ಬೋತ್ ಸೈಡ್. ಏನ್ ಮಾಡ್ತಾ ಇದೀನಿ, ಇಲ್ಲಿ ರೂಟ್ ಅನ್ನೋದು ಹೋಗ್ಬೇಕು, ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಇಫ್ ಯು ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಇದು √2 ಹೋಲ್ ಸ್ಕ್ವೇರ್ p/q ಹೋಲ್ ಸ್ಕ್ವೇರ್. ಸ್ಕ್ವೇರ್ 2 ಕ್ಯಾನ್ಸಲ್ ಆಗುತ್ತೆ, ಇನ್ನೇನು ಉಳಿಯುತ್ತೆ 2 ಉಳಿಯುತ್ತೆ. ಇಲ್ಲೇನು ಉಳಿಯುತ್ತೆ ಪಿ ಸ್ಕ್ವೇರ್. ಇಲ್ಲೇನು ಏನಾಗುತ್ತೆ p²/q². ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ p² ಈಕ್ವಲ್ಸ್ ಟು q². ಕಾಲ್ ಇಟ್ ಆಸ್ equation 1. See, p² here if you ಇದನ್ನೇನಾದ್ರೂ ಈ ಕಡೆ ತಗೊಂಡ್ರೆ p²/2 ಅಂತ ಬರಿಬಹುದಲ್ವಾ. ಸೊ ಅದನ್ನ ಆ ಥರ ಬರಿಬಹುದಂದ್ರೆ we can write p² is divisible by 2. p² ಏನಾದ್ರೂ 2 ಇಂದ ಡಿವಿಸಿಬಲ್ ಆಗುತ್ತೆ ಅಂದ್ರೆ p also divisible by 2. p also divisible by 2. So p² is divisible by 2, then p also divisible by 2. Next p equals, ಇಲ್ಲಿ ಏನ್ ನಂಬರ್ ಇರುತ್ತೋ ಅದನ್ನೇ ತಗೊಳ್ಳೋಣ. p is equals to 2k. ಇಲ್ಲಿ k ಬದಲು ಯಾವ ಬೇಕಾದ್ರೂ ತಗೋಬಹುದು. k ಅನ್ನೋದು ಒಂದು ಇಂಟೀಜರ್. k is some integer. ಸೊ ನಾವಿಲ್ಲಿ ಏನ್ ಬಂದಿರುತ್ತೆ 2. ಇಲ್ಲಿ ಇನ್ ಕೇಸ್ ನಾವು √3 ತಗೊಂಡ್ರೆ ಇಲ್ಲಿ 3 ಬಂದಿರುತ್ತೆ ಅಂದ್ರೆ p² is equals to 3q² ಆಗುತ್ತೆ. p² is divisible by 3 ಆಗುತ್ತೆ. ಇಲ್ಲಿ ಯಾವ ನಂಬರ್ ಇರುತ್ತೋ ಅದು ತಗೋತೀವಿ. ಸೊ p is equals to 2k. So for this again squaring on both side. If you squaring on both side ಮಾಡಿದ್ರೆ ಏನಾಗುತ್ತೆ, it will become p² 2k whole square. p² equals 4k². So this is ಇದೇನಾಗುತ್ತೆ equation 2 ಅಂತ ಕೊಡೋಣ. ಇದಕ್ಕೆ equation 1 ಏನಿದೆ p² is equals to 2q². equation 2 ಏನಿದೆ p² is equals to 4k². ಸೊ equation 1 ಮತ್ತೆ equation 2 ನ ಕಂಪೇರ್ ಮಾಡಿದಾಗ from equation 1 and 2, ಸೊ ಎರಡು ಈಕ್ವೇಶನ್ ಅಲ್ಲಿ LHS ಸೇಮ್ ಇದೆ. ಯಾವ್ದಾದ್ರು ಎರಡು ಈಕ್ವೇಶನ್ ಅಲ್ಲಿ LHS ಸೇಮ್ ಇದ್ರೆ RHS ನ ಈಕ್ವೇಟ್ ಮಾಡಬಹುದು, ಅಥವಾ RHS ಸೇಮ್ ಇದ್ರೆ we can equate the LHS. But in these two equation LHS are same, so we can equate their RHS. RHS ಎಷ್ಟಿದೆ 2q². RHS of equation 1 and here ಎಷ್ಟಿದೆ 4k². 2 1s 2 2s. ಸೊ ಏನಾಯ್ತು, ಇದು q² is equals to 2k². 2 1s 2 2s. It will become q² is equals to 2k². So here what you ಏನು ಬರ್ದಿದ್ದೀವಿ, ಇಲ್ಲಿ p² is divisible by 2 and then p also divisible by 2. ಇಲ್ಲಿ 2 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ divide by 2 ಆಗುತ್ತೆ. ಸೊ ಇವಾಗ ಏನಂತ ಬರೀಬಹುದು, q² is divisible by 2, then q also divisible by 2. See, ಇಲ್ಲಿ ಏನು ಹೇಳಿದೀವಿ ನೋಡಿ,
ಏನಂತ ಅಸ್ಯೂಮ್ ಮಾಡ್ಕೊಂಡಿದೀವಿ, ರೂಟ್ 2 ಇಸ್ ಎನ್ ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಕಂಡೀಷನ್ ಏನಾಗಿದೆ, ಪಿ ಅಂಡ್ ಕ್ಯೂ ಆರ್ ಕೋಪ್ರೈಮ್ಸ್. ಕೋಪ್ರೈಮ್ಸ್ ಅಂತ ಹೇಳಿದ್ರೆ ಅವೆರಡಕ್ಕೂ ಕಾಮನ್ ಫ್ಯಾಕ್ಟರ್ 1 ಆಗಿರ್ಬೇಕು ಅಂತ ಹೇಳಿದೀವಿ. ಇಲ್ಲೇ ನೋಡಿದೀವಿ, ಇಲ್ಲಿ ಏನ್ ಬಂದಿದೆ, ಪಿ ಈಸ್ ಆಲ್ಸೋ ಡಿವಿಸಬಲ್ ಬೈ 2. ಇದ್ರ ಪ್ರಕಾರ ರ್ಯಾಷನಲ್ ನಂಬರ್ ಆಗಿದ್ದಾಗ ಈ ತರ ಕಂಡೀಷನ್ ಅಂದ್ರೆ ಕೋಪ್ರೈಮ್ ಆಗಿರ್ಬೇಕು ಅಂತ ಹೇಳಿದೀನಿ. ಪಿ ಅಂಡ್ ಕ್ಯೂ ಕೋಪ್ರೈಮ್ ಅಂತಂದ್ರೆ ಏನ್ ಹೇಳಿದೀನಿ, ಇಲ್ಲಿರ್ತಕ್ಕಂಥ ನಂಬರು ಇರ್ತಕ್ಕಂಥ ನಂಬರ್ಗೆ 1 ಮಾತ್ರ ಫ್ಯಾಕ್ಟರ್ ಇರುತ್ತೆ ಅಂತ ಹೇಳಿದೀನಿ. ಬಟ್ ಆದ್ರೆ ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಅಂದ್ರೆ ಪಿ ಆಲ್ಸೋ ಡಿವಿಸಬಲ್ ಬೈ 2 ಅಂದ್ರೆ 1 ಬಿಟ್ಟು ಇನ್ನೊಂದು ಫ್ಯಾಕ್ಟರ್ ಇದೆ ಅಂತ ಗೊತ್ತಾಯ್ತು, ದಟ್ ಈಸ್ 2. ಇಲ್ಲಿ ನೋಡಿ, ಕ್ಯೂ ಈಸ್ ಆಲ್ಸೋ ಡಿವಿಸಬಲ್ ಬೈ 2 ಅಂದ್ರೆ ಪಿ ಅಂಡ್ ಕ್ಯೂಗೆ 1 ಬಿಟ್ಟು ಬೇರೆ ಫ್ಯಾಕ್ಟರ್ ಇದೆ ಅಂತ ನಮಗೆ ಗೊತ್ತಾಗ್ತಿದೆ ಫ್ರಮ್ ಈಕ್ವೇಶನ್ 1 ಅಂಡ್ ಫ್ರಮ್ ಈಕ್ವೇಶನ್ 2. ಬಟ್ ಅಕಾರ್ಡಿಂಗ್ ಟು ಅವರ್ ಅಸಂಪ್ಷನ್ ಹಿಯರ್ ಪಿ ಕ್ಯೂ ಆರ್ ಕೋಪ್ರೈಮ್ಸ್. ಕೋಪ್ರೈಮ್ಸ್ ಅಂದ್ರೆ ಇಲ್ಲಿರ್ತಕ್ಕಂಥ ನಂಬರ್ಗೆ 1 ಮಾತ್ರ ಕಾಮನ್ ಫ್ಯಾಕ್ಟರ್ ಇರಬೇಕಾಗಿತ್ತು. ಅದರ್ ದ್ಯಾನ್ 1, ಪಿ ಇಸ್ ಡಿವಿಸಬಲ್ ಬೈ 2, ಕ್ಯೂ ಇಸ್ ಆಲ್ಸೋ ಡಿವಿಸಬಲ್ ಬೈ 2 ಅಂದ್ರೆ ಒಂದಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ನಾವೇನಂತ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಏನಂತ ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದ್ರೆ, ಫ್ರಮ್ ಈಕ್ವೇಶನ್ 1 and 2 ಪಿ ಕ್ಯೂ ಆರ್ ನಾಟ್ ಕೋಪ್ರೈಮ್ಸ್. ಇಲ್ಲೇನ್ ಹೇಳಿದೀವಿ, ರ್ಯಾಷನಲ್ ನಂಬರ್ ಅಂತ ತಗೊಂಡ್ರೆ ಇಲ್ಲಿ ಕಂಡೀಷನ್ ಏನ್ ಹೇಳಿದೀವಿ, ಪಿ ಅಂಡ್ ಕ್ಯೂ ಆರ್ ಕೋಪ್ರೈಮ್ಸ್. ಬಟ್ ಆದ್ರೆ ಇಲ್ಲಿ ನಾವು ಪ್ರೂವ್ ಮಾಡಿರೋ ಪ್ರಕಾರ ಇಲ್ಲಿ ಪಿ ಇಸ್ ಆಲ್ಸೋ ಡಿವಿಸಬಲ್ ಬೈ 2, ಕ್ಯೂ ಇಸ್ ಆಲ್ಸೋ ಡಿವಿಸಬಲ್ ಬೈ 2 ಅಂದ್ರೆ ಪಿ ಮತ್ತೆ ಕ್ಯೂಗೆ 1 ಬಿಟ್ಟು ಬೇರೆ ಫ್ಯಾಕ್ಟರ್ ಇದೆ ಅಂತ ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ಫ್ರಮ್ ಈಕ್ವೇಶನ್ 1 and 2 ಪಿ ಅಂಡ್ ಕ್ಯೂ ಆರ್ ನಾಟ್ ಕೋಪ್ರೈಮ್ಸ್. ಕೋಪ್ರೈಮ್ಸ್ ಅಂದ್ರೆ 1 ಮಾತ್ರ ಕಾಮನ್ ಫ್ಯಾಕ್ಟರ್ ಇರಬೇಕಾಗಿತ್ತು. ಬಟ್ ಆದ್ರೆ 1 ಬಿಟ್ಟು ಬೇರೆ ಇನ್ನೊಂದು ನಂಬರ್ ಇಂದ ಡಿವೈಡ್ ಆಗ್ತಿದೆ ಅಂತ ಹೇಳಿದ್ರೆ ಈ ನಂಬರ್ ಕೂಡ ಅದಕ್ಕೆ ಫ್ಯಾಕ್ಟರ್ ಆಗುತ್ತೆ, ದಟ್ ಈಸ್ 2. ಅದಕ್ಕೋಸ್ಕರ ಇಲ್ಲಿ ಪಿ ಅಂಡ್ ಕ್ಯೂ ಏನಾಗಲ್ಲ, ಕೋಪ್ರೈಮ್ಸ್ ಆಗಲ್ಲ. ಕೋಪ್ರೈಮ್ ಆಗಲ್ಲ ಅಂತ ಹೇಳಿದ್ರೆ ನಾವೇನ್ ಅಸಂಪ್ಷನ್ ಮಾಡ್ಕೊಂಡಿದ್ವು ಅದೇನಾಗುತ್ತೆ, ರಾಂಗ್ ಆಗುತ್ತೆ. Therefore our assumption is wrong. ಅಸಂಪ್ಷನ್ ಏನಾಯ್ತು, ನಾವೇನಂತ ಅಸಂಪ್ಷನ್ ಮಾಡ್ಕೊಂಡಿದ್ವಿ, ರೂಟ್ 2 ಅನ್ನೋದನ್ನ ರ್ಯಾಷನಲ್ ನಂಬರ್ ಅಂತ ಅಸಂಪ್ಷನ್ ಮಾಡ್ಕೊಂಡಿದ್ವಿ. ಬಟ್ ಆದ್ರೆ ರ್ಯಾಷನಲ್ ನಂಬರ್ ಅಂತ ಅಸಂಪ್ಷನ್ ಮಾಡ್ಕೊಂಡಾಗ ಪಿ ಮತ್ತೆ ಕ್ಯೂಗೆ ಓನ್ಲಿ ಕೋಪ್ರೈಮ್ಸ್ ಆಗಿರ್ಬೇಕು. ಕೋಪ್ರೈಮ್ಸ್ ನಥಿಂಗ್ ಬಟ್ 1 ಮಾತ್ರ ಕಾಮನ್ ಫ್ಯಾಕ್ಟರ್ ಆಗಿರ್ಬೇಕಾಗಿತ್ತು. ಆದ್ರೆ ಇಲ್ಲಿ ಪಿ ಮತ್ತೆ ಕ್ಯೂಗೆ 1 ಬಿಟ್ಟು ಇನ್ನೊಂದು ಫ್ಯಾಕ್ಟರ್ ಇದೆ, ಯಾವುದು ಅಂತ ಹೇಳಿದ್ರೆ 2 ಅಂತ. ಸೊ ಅದಕ್ಕೋಸ್ಕರ ಪಿ ಅಂಡ್ ಕ್ಯೂ ಆರ್ ನಾಟ್ ಕೋಪ್ರೈಮ್ಸ್. ನಾಟ್ ಕೋಪ್ರೈಮ್ಸ್ ಆಯ್ತು ಅಂತ ಹೇಳಿದ್ರೆ ನಾವೇನ್ ಅಸಂಪ್ಷನ್ ಮಾಡ್ಕೊಂಡಿದ್ವೋ ಅದೇನಾಯ್ತು, ತಪ್ಪು ಅಂತ ಹೇಳ್ಬೋದು. ಅವರ್ ಅಸಂಪ್ಷನ್ ಈಸ್ ರಾಂಗ್ ಅಂದ್ರೆ ನಾವು ಮಾಡ್ಕೊಂಡಿರ್ತಕ್ಕಂಥ ಅಸಂಪ್ಷನ್ ತಪ್ಪಾಯ್ತು ಅಂತ ಹೇಳಿದ್ರೆ ನಾವೇನಂತ ಅಸಂಪ್ಷನ್ ಮಾಡ್ಕೊಂಡಿದ್ವಿ, ರ್ಯಾಷನಲ್, ಅದು ರಾಂಗ್ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ, ರೂಟ್ 2 is an irrational number. So root 2 is an irrational number. ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದನ್ನ ತುಂಬಾ ಇಂಪಾರ್ಟೆಂಟ್, ಬೋರ್ಡ್ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಈ ಚಾಪ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ 3 ಮಾರ್ಕ್ಸ್ಗೆ ಆಲ್ಮೋಸ್ಟ್ ಎವರಿ ಪೇಪರ್ ಅಲ್ಲಿ, ಪ್ರತಿಯೊಂದು ಪೇಪರ್ ಅಲ್ಲಿ ರಿಪೀಟ್ ಆಗಿದೆ. ರೂಟ್ 2 ಅಥವಾ ರೂಟ್ 3 ಅಥವಾ ರೂಟ್ 5 ಕೇಳ್ಬೋದು, ಅಥವಾ ಸಮ್ಟೈಮ್ಸ್ ರೂಟ್ 7 ಕೂಡ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ಇದನ್ನ 3 ಮಾರ್ಕ್ಸ್ ಕೇಳ್ತಾರೆ. ಥ್ಯಾಂಕ್ ಯು.